ನಾಲ್ಕು ಗೋಡೆಗಳ ಮಧ್ಯ ನಾವು ಅವ್ರು ಕೊಡ್ತಾ ಇರೋದು ಶಿಕ್ಷಣ ಅಲ್ಲ, ಶಿಕ್ಷೆ. ಏನ್ ಗೊತ್ತಾದಿ, ಇವತ್ತು ನಮ್ಮನೆ ಪಕ್ಕದ ಮನೆಯವರು ಅವ್ರ ಮಗನ LKG ಜಾಯಿನ್ ಮಾಡಿಸಿ ಬಂದಿದ್ದಾರೆ. ಒಳ್ಳೇದು. ಅದರಲ್ಲಿ ಏನ್ ಸ್ಪೆಷಲ್? ಸ್ಕೂಲ್ ಫೀಸ್ ಎಷ್ಟು ಗೊತ್ತಾ? LKGಗೆ ಎಷ್ಟು? 50,000 ಅಂತೆ. ಅವ್ರ ಮಗನ್ ಜಾಯಿನ್ ಮಾಡಿಸಿರೋ ಈ ಸ್ಕೂಲ್ ಫೀಸೇ ಕಮ್ಮಿ. ಬೇರೆ ಸ್ಕೂಲ್ಗಳಲ್ಲಿ 1 ಲಕ್ಷದವರೆಗೆ ಕೇಳಿದಾರಂತೆ. ಹಾ, ಅವ್ರೇನು LKG ABCD ಹೇಳ್ಕೊಡ್ತಾರೋ ಅಥವಾ ಇಂಜಿನಿಯರಿಂಗ್ ಮಾಡಿಸಿ ಕಳಿಸ್ತಾರ ಅಂತ ಕೇಳಬೇಕಿತ್ತು. ನಾನು LKG ಇಂದ SLC ವರೆಗೆ 50,000 ಖರ್ಚಾಗಿಲ್ಲ. ನೀನಿನ್ನು ಹಳೆ ಕಾಲದಲ್ಲೇ ಇದೆಯಾ. ಇವಾಗೆಲ್ಲ ಎಜುಕೇಶನ್ ಸಿಸ್ಟಮ್ ಅಪ್ಡೇಟ್ ಆಗಿದೆ. ಸ್ಮಾರ್ಟ್ ಕ್ಲಾಸ್, ಸ್ಪೋರ್ಟ್ಸ್, ಕ್ಯಾಬ್ ಈ ಥರ ತುಂಬಾ ಇದಾವೆ. ಸುಮ್ಮನೆ ಇರೋ ಅದ್ಯಾ, ನಮ್ಮ ಎಜುಕೇಶನ್ ಸಿಸ್ಟಮ್ ಅಪ್ಡೇಟ್ ಆಗಿಲ್ಲ, ಮನಿ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಇನ್ನೊಂದು ಕಾಮಿಡಿ ಕೇಳು. ಅವ್ರ ಮಗನ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸೋಕೆ ಪ್ಯಾರೆಂಟ್ಸ್ಗಳಿಗೆ ಇಂಟರ್ವ್ಯೂ ಮಾಡಿದ್ರಂತೆ. ಇವರು 1 ವೀಕಿಂದ IAS ಇಂಟರ್ವ್ಯೂ ರೇಂಜ್ಗೆ ಪ್ರಿಪೇರ್ ಆಗ್ತಿದ್ರು. ಎಂತ ಕಾಲ ಬಂತು ಗುರು. ಅದಿರ್ಲಿ, ಪೇರೆಂಟ್ಸ್ಗಳು ಇಂಟರ್ವ್ಯೂ ಅಲ್ಲಿ ಫೇಲ್ ಆದ್ರೆ ಏನೋ? ಏನಿಲ್ಲ, ಅವ್ರ ಮಗನಿಗೆ ಅಡ್ಮಿಷನ್ ಸಿಗ್ತಿರ್ಲಿಲ್ಲ. ಯಾಕೋ ಶಾಕ್ ಆಯ್ತಾ? ಆಗ್ಲೇಬೇಕು. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಕ್ಕಳು ನಮ್ಮ ತರ ಓದಿಲ್ದೆ ಕಷ್ಟಪಡಬಾರ್ದು ಅಂತ ಸಾಲ ಮಾಡಿ ಆದ್ರೂ ಒಳ್ಳೆ ಶಾಲೆಗೆ ಸೇರ್ಸೋಣ ಅಂತ ಹೋದಾಗ ಈ ತರ ಕಂಡೀಷನ್ ಹಾಕಿದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತಲ್ವಾ? ಹ್ಞೂ ಕಣೋ. ಬರೀ LKGಗೆ ಫೀಸ್ ಅನ್ನೋ ಹೆಸರಲ್ಲಿ ಇಷ್ಟು ದರೋಡೆ ನಡೀತಿದೆ ಅಂದ್ರೆ ಅವ್ರ ಮಕ್ಕಳು ಕಾಲೇಜ್ ಬರೋ ಅಷ್ಟರಲ್ಲಿ ಪೇರೆಂಟ್ಸ್ನ ಲೈಫ್ ಟೈಮ್ ಸೇವಿಂಗ್ಸ್ಗಳು ಅಥವಾ ದುಡಿತಾ ಇರೋ ದುಡ್ಡನ್ನ ಬರೀ ಮಕ್ಕಳ ವ್ಯಾಸಂಗಕ್ಕೆ ಇಡಬೇಕಾಗುತ್ತೆ. ದುಡ್ಡಿರೋ ಮಕ್ಕಳು ಹೈಯರ್ ಎಜುಕೇಶನ್ ಮಾಡ್ತಾರೆ, ಆದರೆ ಬಡವ್ರ ಮಕ್ಕಳು ಏನ್ ಮಾಡ್ಬೇಕು ಹೇಳು? ಅವ್ರ ಕನಸುಗಳನ್ನ ನಾವು ಬಲಿ ಕೊಡ್ಬೇಕಾಗತ್ತೆ ಅಷ್ಟೇ. ಆದ್ಯ, ನನ್ನ ಪ್ರಕಾರ ಸ್ಮಾರ್ಟ್ ಶಿಕ್ಷಣಕ್ಕಿಂತ ಮುಖ್ಯವಾಗಿ ಮೌಲ್ಯಯುತ ಶಿಕ್ಷಣ ಮಕ್ಕಳಿಗೆ ಅಗತ್ಯ ಇದೆ. ಮಕ್ಕಳ ಶಿಕ್ಷಣದ ಪ್ರಾರಂಭದಲ್ಲೇ ನೀನು ಫಸ್ಟ್ ರ್ಯಾಂಕ್, ಪಾಸ್, ನೀನು ಫೇಲ್ ಅನ್ನೋ ಹೊರೆನ ತೆಗಿಬೇಕು. ಮಕ್ಕಳಿಗೆ ನಾನು ಮೇಲು ಅವನ್ ಕೀಳು ಅನ್ನೋ ಭಾವನೆ ಯಾವತ್ತೂ ಬರಬಾರ್ದು. ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದ್ರೆ, ಕೇವಲ ಶಾಲೆಯ ಕಟ್ಟಡ ಹೈ ಕ್ಲಾಸ್ ಆಗಿದೆ, ಶಾಲೆಗೆ ಬಳಿದಿರೋ ಬಣ್ಣ ಸೂಪರ್ ಆಗಿದೆ ಅಂದ ಮಾತ್ರಕ್ಕೆ ಅಲ್ಲಿ ಸಿಗ್ತಾ ಇರೋ ಶಿಕ್ಷಣ ತಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಬೇಕು. ಎಷ್ಟೋ ಸಣ್ಣ ಶಾಲೆಗಳು ಕಡಿಮೆ ಶಾಲಾ ಶುಲ್ಕ ಇಟ್ಟು ಉತ್ತಮ ಶಿಕ್ಷಣ ನೀಡ್ತಾ ಇದೆ. ಯಾಕಂದ್ರೆ ದೊಡ್ಡ ಶಾಲೆಯಲ್ಲೂ ಕಲಿಯೋದು ಸೇಮ್ ಸಿಲೆಬಸ್, ಇಲ್ಲಿ ಕಲಿಯೋದು ಅದೇ ಸಿಲೆಬಸ್. ಅಲ್ಲಿ ಹೊರಗಿಂದ ಶಾಲೆ ದೊಡ್ಡದಾಗಿ ಚೆನ್ನಾಗಿ ಕಾಣ್ಬೋದು, ಆದರೆ ಇಲ್ಲಿ ಸಣ್ಣದಾಗಿದ್ರು ಸ್ವಚ್ಛವಾಗಿ ಇಟ್ಕೊಂಡು ಉತ್ತಮ ಶಿಕ್ಷಣ ನೀಡ್ತಾ ಇರ್ತವೆ. ಆದಿ, ಮೌಲ್ಯಯುತ ಶಿಕ್ಷಣ ಅಂದ್ರೆ ಏನು? ಮೌಲ್ಯಯುತ ಶಿಕ್ಷಣ ಮಕ್ಕಳಲ್ಲಿ ಜಾತಿ ಧರ್ಮ ಭೇದ ಭಾವ ಬರದೇ ಇರೋ ಥರ ಅವರಲ್ಲಿ ಅರಿವು ಮೂಡಿಸೋದು, ಗುರು ಹಿರಿಯರಿಗೆ ಗೌರವ ನೀಡೋದು, ಸಮಾಜದಲ್ಲಿ ನಮ್ಮ ಪಾತ್ರ ಏನು, ನಾಗರಿಕನಾಗಿ ನನ್ನ ಕರ್ತವ್ಯಗಳೇನು ಅನ್ನೋ ಶಿಕ್ಷಣ ಬಹಳ ಮುಖ್ಯ. ಯಾಕಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಗಾದೆ ಸತ್ಯ. ಇವಾಗೆಲ್ಲ ಕಷ್ಟ ಇದೆ ಬಿಡು ಆದಿ. ಇವಾಗಿನ ಶಿಕ್ಷಕರು ಮಕ್ಕಳಿಗೆ ಹೊಡೆಯಾಗೂ ಇಲ್ಲ, ಬೈಯೋ ಹಾಗೂ ಇಲ್ಲ. ಇನ್ನೆಲ್ಲಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಹೇಳು? ಅದಕ್ಕೆ ಇವಾಗಿನ ಮಕ್ಕಳೇ ಟೀಚರ್ಸ್ಗೆ ಎದುರಿಸೋ ಹೊಡೆಯೋ ವಿಡಿಯೋಗಳನ್ನ ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದು. ಅದು ಇನ್ನಷ್ಟು ಮಕ್ಕಳಿಗೆ ಸ್ಫೂರ್ತಿ ಕೊಡುತ್ತೆ ಇದೇ ವಿಡಿಯೋಗಳನ್ನ ಮೊಬೈಲಲ್ಲಿ ನೋಡಿದಾಗ. ಬಟ್ ಆದಿ, ಕೆಲವೊಂದು ವಿಚಾರಗಳಲ್ಲಿ ಶಿಕ್ಷಕರು ತಪ್ಪು ಸಹ ಇದೆ. ಕೆಲವೊಂದು ಮಕ್ಕಳಿಗೆ ಮೂಳೆ ಮುರಿಯೋ ಥರ ಹೊಡೆಯೋದು, ಶೌಚಾಲಯ ಕ್ಲೀನ್ ಮಾಡಿಸೋದು, ವೈಯಕ್ತಿಕ ಕೆಲಸಗಳನ್ನು ಮಾಡಿಸೋದು. ಅದಕ್ಕೆ ಆದ್ಯ, ಬರೀ ಒಂದರಲ್ಲಿ ಸ್ಮಾರ್ಟ್ ಆಗೋದಲ್ಲ, ಎಲ್ಲಾ ವಿಚಾರದಲ್ಲೂ ಸ್ಮಾರ್ಟ್ ಆಗಿ ಸ್ಮಾರ್ಟ್ ಎಜುಕೇಶನ್ ಮಕ್ಕಳಿಗೆ ಸಿಗ್ಬೇಕು. ಹೌದಾದಿ, ಇದ್ರ ಬಗ್ಗೆ ಗೌರ್ಮೆಂಟು ಸ್ವಲ್ಪ ಗಮನ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಹೊರಡೋಣವಾ? ಯಾಕೋ ಇವತ್ತು ಪಾನಿಪುರಿ ತಿನ್ಬೇಕು ಅನಿಸ್ತಿದೆ. ಸರಿ ಹೋಗೋಣ. ಕೊನೆಯದಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್.